11/12/2025. ಕಾಂತರ ಸರ್ ನನ್ನ ಪ್ರಶ್ನೆ ಕಾಂತರ ಸರ್ ಯೂಶಲಿ ಅಂದರೆ ಕಾಟೇರ ಸಿನಿಮಾ ರಿಲೀಸ್ ಆದಾಗ ಅದಕ್ಕಿಂತ ಮುಂಚೆ ಪ್ರಮೋಷನಲ್ ಆಕ್ಟಿವಿಟಿ ಮಾಡಬೇಕಾದ್ರೆ ಆ ಸಿನಿಮಾ ಡೈಲಾಗ್ಸ್ ಬರೆದಂತಹ ಮಾಸ್ತಿ ಅವರಿಗೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಂತೆ, ದರ್ಶನ್ ಸರ್ಗೆ ಹೇಗೆ ಡೈಲಾಗ್ ಬರೀತೀರಿ ಹೀಗೆ ಬರೀಬೇಕು, ಇದೇ ಥರದ ಸೆಲೆಬ್ರೇಷನ್ ನಾವು ಥಿಯೇಟರ್ ಮಾಡಬೇಕು ಅಂತ. ಈ ಥರದ ಎಕ್ಸ್ಪೀರಿಯನ್ಸು ಡೆವಿಲ್ ಬರೆಯೋ ಟೈಮಲ್ಲಿ ಬರೆದಾದ ನಂತರ ಬರೆಯೋಕ್ಕಿಂತ ಮುಂಚೆ ಈ 3 ಲೇಯರಲ್ಲಿ ಏನಾದರೂ ಅವ್ರನ್ನ ಪ್ರೀತಿಸುವಂತಹ ಒಂದಷ್ಟು ಫ್ಯಾನ್ಸು ನಿಮಗೆ ಏನಾದರೂ ಪರ್ಸನಲ್ ಕಮೆಂಟ್ ಮಾಡಿ ಹೇಗಿದೆ ಡೈಲಾಗ್ ಅಂತ ಕೇಳಿದ್ದೇನಾದರೂ ಉಂಟಾ ಅಥವಾ ಆ ಥರ ಎಕ್ಸ್ಪೀರಿಯನ್ಸ್ ಇದೆಯಾ? ಖಂಡಿತ ಕೇಳಿದ್ದಾರೆ, ಅವ್ರ ಉತ್ತರನೂ ಕೊಟ್ಟಿದ್ದೀನಿ. ನಾನು ಮಾತಾಡೋಕ್ಕಿಂತ ಸಿನಿಮಾದಲ್ಲೂ ಮಾತಾಡ್ತಾರೆ. ಪ್ರಕಾಶ್ ಸರ್, ನಿಮ್ಮ ಎದುರುಗಡೆ ಡೆವಿಲ್ ಸಿನಿಮಾ ಒಂದು ಟೈಟಲ್ ಫಿಕ್ಸ್ ಮಾಡಿದಾದ್ಮೇಲೆ, ದರ್ಶನ್ ಅವರ ಇನ್ಸಿಡೆಂಟ್ ಆದ್ಮೇಲೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡೋದಕ್ಕೆ ಶುರುವಾಯಿತು. ಏನಂತಂದ್ರೆ ಡೆವಿಲ್ ಅನ್ನೋದು ನೆಗೆಟಿವ್ ಎನರ್ಜಿ ಕೊಡ್ತಾ ಇದೆ. ಅದರಿಂದಾನೇ ದರ್ಶನ್ ಅವರ ಲೈಫಲ್ಲಿ ಒಂದಷ್ಟು ನೆಗೆಟಿವ್ ಥಾಟ್ಸ್ ಮತ್ತೆ ಇದೆಲ್ಲ ಆಗಿರುವಂತದ್ದು ಅಂತ ಹೇಳ್ಬಿಟ್ಟು, ಆಗೇನಾದ್ರೂ ನೀವಾಗಿರ್ಬೋದು, ನಿಮ್ಮ ಟೀಮ್ ಅವರಾಗಿರ್ಬೋದು, ಟೈಟಲ್ ನ ಚೇಂಜ್ ಮಾಡುವಂತಹ ಮಾತುಕತೆ ಏನಾದ್ರು ಆಗಿತ್ತಾ ಅಂತ? ಇಲ್ಲ ಸರ್, ನಾನು ಮೊದಲೇ ಹೇಳಿದಾಗೆ ಸ್ಕ್ರಿಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಾವು ಯಾವುದೇ ಸಿನಿಮಾ ಕೈಗೆ ಎತ್ಕೊಂಡ್ರು ಕೂಡ ಅದಕ್ಕೆ ಸ್ಕ್ರಿಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದಕ್ಕೆ ಏನ್ ಬೇಕೋ ಅದನ್ನೇ ನಾವು ಮಾಡೋದು, ಅದು ಬಿಟ್ಟು ಬೇರೆ ಯಾವುದೂ ನಾವು ಮಾಡಲ್ಲ. ಇನ್ಫ್ಯಾಕ್ಟ್ ಇಷ್ಟೆಲ್ಲ ನಡೀತಿದ್ದಾಗಲೂ ಅಷ್ಟೇ ಒಂದಷ್ಟು ಡಿಸ್ಕಷನ್ಸ್ ಬಂತು. ಬಟ್ ನಾವು ಹೇಳಿದಿಷ್ಟೇ, ಸಿನಿಮಾಗೆ ಈ ಟೈಟಲ್ ಬೇಕು. ಸೊ ಅದನ್ನ ನಾವು ತೀರಾ ಎಲ್ಲದಕ್ಕೂ ರಿಯಾಕ್ಟ್ ಮಾಡಕ್ ಶುರು ಮಾಡ್ಬಿಟ್ರೆ ನಮಗೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ವಿ ಜಸ್ಟ್ ಸ್ಟಕ್ ಟು ಅವರ್ ಗನ್ಸ್. ಸರ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಓಡಾಡ್ತಾ ಇತ್ತು. ಅಂದ್ರೆ ಸಿನಿಮಾಗೋಸ್ಕರ ದರ್ಶನ್ ಅವ್ರನ್ನ ಪೆರೋಲ್ ಮೇಲೆ 15 ದಿವಸಗಳ ಕಾಲ ಅಂದ್ರೆ ಪ್ರಮೋಷನ್ಗೆ ಕರ್ಕೊಂಡ್ಬರೋಂತ ಪ್ರಯತ್ನಗಳಾಗ್ತಾ ಇದೆ ಅಂತ. ಈ ತರದ ಪ್ರಯತ್ನಗಳು ಚಿತ್ರತಂಡದಿಂದ ಏನಾದ್ರು ಆಗ್ತಿತ್ತ? ಅಂತ ಸಾಧ್ಯತೆಗಳು ಕಂಡು ಬರ್ತಿತ್ತ? ಅದೇ ವಿಚಾರ ಇಲ್ಲ ಸರ್, ಆತರ ಯಾವುದೋ ಪ್ರಯತ್ನ ಮಾಡ್ತಾ ಇಲ್ಲ. ರಚನಾ ಮೇಡಮ್, ಇನ್ನೊಂದು, ನೀವು ಡೆವಿಲ್ಗೋಸ್ಕರ ಕನ್ನಡದ 2 ಸಿನಿಮಾಗಳನ್ನ ಬಿಟ್ಟು ಆಕ್ಟ್ ಮಾಡುವಂತಹ ಡಿಸೈಡ್ ಮಾಡಿದ್ರಿ ಅಂತ. ಒಂದು ರೈಸ್ ಆಫ್ ಅಶೋಕ, ಇನ್ನೊಂದು ಬೋನಂ ಗಗನಮನ. ಅಂದ್ರೆ ನಿಮ್ಮ ಕರಿಯರ್ ನಲ್ಲಿ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಯ್ತು ಮತ್ತೆ ಆ ಸಿನಿಮಾಗಳಿಂದ ಬಿಟ್ಟು ಮಾಡುವಂತಹ ಚಾಲೆಂಜ್ ಏನಾಯ್ತು ಅಂತ? ಡೆಫಿನೆಟ್ಲಿ ಸರ್, ಇದೊಂದು ನನ್ನ ಕರಿಯರ್ಗೆ ಒಂದು ದೊಡ್ಡ ಫೌಂಡೇಶನ್ ಸರ್ ಇದು. ಆ ಸಿನಿಮಾಗಳಿಗಿಂತ ಸಿನಿಮಾ ಎಲ್ಲ ಒಂದೇ ಸರ್ ನನಗೆ. ಬಟ್ ಕೆಲವು ಸರ್ಕಮ್ಸ್ಟೆನ್ಸಸ್ ಅಂಡ್ ಟೈಮ್ ಕೂಡ ಅದು ಸೆಟ್ ಆಗದಿರೋದನ್ನ ಮಾಡಕ್ ಆಗಿರ್ಲಿಲ್ಲ. ಸೊ ಡೆವಿಲ್ ಅಂತ ಬಂದ ತಕ್ಷಣ ಇಲ್ಲಿ ಇನ್ ಮುಂದೆಯಿಂದ ನನ್ನನ್ನು ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟಿರೋ ಸಿನಿಮಾ ಇದು, ನನ್ಗೆಲ್ಲ ಕೊಟ್ಟಿರುವಂತ ಸಿನಿಮಾ ಇದು. ಸೊ ಇನ್ ಮುಂದೆ ನನ್ನ ಜೀವನದಲ್ಲಿ ಏನೇ ಒಳ್ಳೇದು ಅಥವಾ ಏನೇ ಸಕ್ಸಸ್ ಅಂತ ನಾನು ನೋಡಿದ್ರು ಅದು ಡೆವಿಲ್ಗೆ ಅರ್ಪಣೆ, ನಮ್ಮ ಪ್ರಕಾಶ್ ಸರ್ಗೆ ಅರ್ಪಣೆ ಅಂಡ್ ದರ್ಶನ್ ಸರ್ಗೆ ಅರ್ಪಣೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ ಬ್ರೇಕ್ ನನಗೆ ಸರ್, ಖಂಡಿತವಾಗಿ. ಪ್ರಕಾಶ್ ಸರ್, ಇವಾಗ ನಾನು ಬರ್ತಿದ್ದೀನಿ ಚಿನ್ನ ಅಂತ ಡೈಲಾಗ್ ತಗೊಂಡಿದ್ದು ಯಾವಾಗ? ಈ ಮೊನ್ನೆ ಒಂದು ಟ್ರೈಲರ್ ನಾನು ಬರ್ತಿದ್ದೀನಿ ಚಿನ್ನ ಅಂತ ದರ್ಶನ್ ಸರ್ ಹೇಳಿದಾರಲ್ಲ, ಆ ಡೈಲಾಗ್ ತಗೊಂಡಿರೋದು ಯಾವಾಗ? ಮತ್ತೆ ಇನ್ನೊಂದು ಕ್ವಶನ್ ಅಂದ್ರೆ, ಇವಾಗ ಏನಾದ್ರೂ ಸಂದೇಶ ನೀವು ಜೈಲಲ್ಲಿ ಇಲ್ಲ, ಸಿನಿಮಾ ಡೈಲಾಗ್ ಇದೆ, ಸಿನಿಮಾ ಡೈಲಾಗ್ ಇದೆ.